ಸಚಿವ ಸಂಪುಟಕ್ಕೆ ಯಾರೆಲ್ಲ ಕೊಡ್ತಾರೆ ಎಂಟ್ರಿ ಅನ್ನೋ ಪ್ರಶ್ನೆ ಇದೆ. ಹಿರಿಯರಲ್ಲಿ ಯಾರಿಗೆಲ್ಲ ಸಿಗುತ್ತೆ, ಹೊಸಬರಿಗೆ ಯಾರಿಗೆ ಚಾನ್ಸ್ ಸಿಗುತ್ತೆ, ಬಹಳ ಕುತೂಹಲ ಇದೆ. ಯಂಗ್ ಟೀಮ್ ಕಟ್ಟಬೇಕು ಅಂತ ರಾಹುಲ್ ಗಾಂಧಿ ಅವರು ಬಹಳ ಆಸೆ ಇಟ್ಕೊಂಡಿದ್ದಾರೆ. 2028ರ ಗುರಿಯನ್ನು ಇಟ್ಕೊಂಡಿರೋದು. ವಿಧಾನಸಭಾ ಎಲೆಕ್ಷನ್ ಮತ್ತೊಮ್ಮೆ 2028ಕ್ಕೆ ನಾವು ಗೆಲ್ಲೇಬೇಕು. ಬಹುತೇಕ ಹೊಸ ಮುಖಗಳಿಗೆ ಮಣೆ ಹಾಕೋ ಚಾನ್ಸ್ ಇದೆ. ಆಮೇಲೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಯಾಕೆಂದ್ರೆ ಎಲ್ಲ ಹೊಸ ಟೀಮ್ ಕಟ್ಟಬೇಕು, ಯಂಗ್ ಟೀಮ್ ಕಟ್ಟಬೇಕು ಅಂತ ಹೇಳಿ ಎಲ್ಲರನ್ನೂ ಹೊಸಬ್ರನ್ನ ತುಂಬ್ಕೊಂಡ್ಬಿಟ್ರೆ ಪಕ್ಷದಲ್ಲಿ ಹಿರಿಯರು ತುಂಬಾ ಜನ ಇದ್ದಾರೆ. ಪಕ್ಷಕ್ಕಾಗಿ ದುಡಿದಂಥವರಿದ್ದಾರೆ, ಪಕ್ಷಕ್ಕಾಗಿ ಶ್ರಮಿಸಿದಂಥವರಿದ್ದಾರೆ. ಕಾರ್ಯಕರ್ತರಿಂದ ಹಿಡಿದು ಕಾರ್ಯಕರ್ತರಾಗಿ ಕೆಲಸ ಮಾಡಿ ಅದಾದ ಮೇಲೆ ನಿಮಗೆ ಸ್ಥಳೀಯ ಮಟ್ಟದ ಚುನಾವಣೆಯನ್ನು ಎದುರಿಸಿ ಗೆದ್ದು MLA ಆದವರಿದ್ದಾರೆ. ಒಂದಲ್ಲ ಎರಡಲ್ಲ 3-4 ಬಾರಿ ಶಾಸಕರಾದಂತಹ ಹಿರಿಯ ಕಾಂಗ್ರೆಸ್ ನಾಯಕರಿದ್ದಾರೆ. ಅವರು ಇನ್ನೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಅವರು ಕೂಡ ಈ ರೇಸ್ನಲ್ಲಿದ್ದಾರೆ. ಅವ್ರಿಗೆ ಮಣೆ ಹಾಕಬೇಕು. ಅವರನ್ನ ನೀವು ನೆಗ್ಲೆಕ್ಟ್ ಮಾಡಿ ಹೊಸಬರಿಗೆ ಮಣೆ ಹಾಕಬೇಕು, ಯಂಗ್ ಟೀಮ್ ಕಟ್ಟಬೇಕು ಅಂತ ಹೋಗ್ಬಿಟ್ರೆ ಹಿರಿಯರು ಅಸಮಾಧಾನಗೊಂಡ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಏನು 2028ರ ವಿಷನ್ ಇಟ್ಕೊಂಡಿದ್ದಾರೆ, ಅದಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಈಗ 20 ಸೀಟ್, ಇನ್ನು 20 ಸಚಿವ ಸ್ಥಾನ ಖಾಲಿ ಇದೆ. 20 ಜನರನ್ನ ಹೆಸರನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲಿ DK ಆಪ್ತರು ಅಥವಾ ಬಣದವರು ಅಂತ ಏನು ಕರಿತೀವಿ ಅವರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರು ಹೇಳಿದ ಹೆಸರುಗಳಲ್ಲಿ ಒಂದಷ್ಟು ಜನಕ್ಕೆ ಮಣೆ ಹಾಕಬೇಕಾಗುತ್ತೆ. BK ಹರಿಪ್ರಸಾದ್ ಅವರು ಹೇಳಿದ ಹೆಸರಲ್ಲಿ ಒಂದಷ್ಟು ಜನಕ್ಕೆ ಮಣೆ ಹಾಕಬೇಕಾಗುತ್ತೆ. ಬಟ್ ಸದ್ಯಕ್ಕಂತೂ ಸಂಪುಟ ವಿಸ್ತರಣೆಗೆ ತಾತ್ಕಾಲಿಕ ಬ್ರೇಕ್ ಕೊಡಲಾಗಿದೆ. DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಇಬ್ಬರೂ ಮಾತುಕತೆ ಮಾಡಿದ್ರು ಹೈಕಮಾಂಡ್ ನಾಯಕರ ಜೊತೆಗೆ. ಅದಾದ್ಮೇಲೆ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ತಮ್ಮ ಅಭಿಪ್ರಾಯವನ್ನ ತಿಳಿಸಿ ಬಂದಿದ್ದಾರೆ ಸಿದ್ದರಾಮಯ್ಯನವರು. ಅದು ಅಲ್ಲದೆ ರಾಹುಲ್ ಗಾಂಧಿ ಅವರ ಜೊತೆಗೆ 1-to-1 ಮೀಟಿಂಗ್, 1 ಅವರ್ಗಿಂತ ಜಾಸ್ತಿನೇ ಮಾತಾಡಿದ್ದಾರೆ. ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯನವರು ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸಬೇಕು ಅನ್ನುವಂತ ಮಾತನ್ನು ಹೇಳಿದ್ದಾರೆ ಅಥವಾ ಮನವಿಯನ್ನು ಇಟ್ಟಿದ್ದಾರೆ. ಮೋಸ್ಟ್ ಪ್ರಾಬಲಿ ಆಫ್ಟರ್ 3 ಡೇಸ್ ಅಂದರೆ ನೆಕ್ಸ್ಟ್ ಕಮಿಂಗ್ ಸೋಮವಾರ 20ನೇ ತಾರೀಕು ಮತ್ತೆ ಡೆಲ್ಲಿಗೆ ಬನ್ನಿ ಅಂತ ಬುಲಾವ್ ಕೊಡ್ಬೋದು ಸಿದ್ದರಾಮಯ್ಯನವ್ರಿಗಾಗಲಿ, BK ಹರಿಪ್ರಸಾದ್ ಅವರಾಗಲಿ ಅಥವಾ DK ಶಿವಕುಮಾರ್ ಅವ್ರಿಗಾಗಲಿ. ಬನ್ನಿ ನೀವು ಡೆಲ್ಲಿಗೆ ಮತ್ತೊಮ್ಮೆ ಫೈನಲ್ ಮಾಡೋಣ ಅಂತ. ಯಾಕೆಂದ್ರೆ ಈಗ ಯಾಕೆ ಆಗಲಿಲ್ಲ ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದರು. ಅದಕ್ಕೋಸ್ಕರನೇ ಅದು ಪೋಸ್ಟ್ಪೋನ್ ಮಾಡಿದ್ರು. ಈಗ ಸಂಪುಟ ಸರ್ಕಸ್ ವಿಚಾರಕ್ಕೆ ಬರೋಣ. ಸಿದ್ದು ಲಿಸ್ಟ್ನಲ್ಲಿ ಯಾರ್ಯಾರಿದ್ದಾರೆ ಅಂತ. ಸಂತೋಷ್ ಲಾಡ್, HC ಮಹಾದೇವಪ್ಪನವರಿದ್ದಾರೆ, ಅವರ ಆಪ್ತರು. ಅದಾದ್ಮೇಲೆ HK ಪಾಟೀಲ್ ಅವರಿದ್ದಾರೆ, ಅಶೋಕ್ ಪಟ್ಟಣ್, ರಾಘವೇಂದ್ರ ಹಿಟ್ನಾಳ್, K ವೆಂಕಟೇಶ್, RB ತಿಮ್ಮಾಪುರ, AS ಪೊನ್ನಣ್ಣ, ಪುಟ್ಟರಂಗ ಶೆಟ್ಟಿ, ಶಿವಲಿಂಗೇಗೌಡ, ಶಿವಾನಂದ ಪಾಟೀಲ್. ಇಷ್ಟೂ ಜನರು ಸಿದ್ದರಾಮಯ್ಯನವರ ಆಪ್ತರು ಅಥವಾ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಲಿಸ್ಟ್ನಲ್ಲಿರುವಂತಹ ಹೆಸರುಗಳು. ಸಂತೋಷ್ ಲಾಡ್ ಅವರು ಈ ಹಿಂದೆ ಕಾರ್ಮಿಕ ಸಚಿವರಾಗಿದ್ದರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ. HC ಮಹಾದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದರು, ಜೊತೆಗೆ ಮೈಸೂರು ಉಸ್ತುವಾರಿ ಸಚಿವರು ಕೂಡ ಆಗಿದ್ದರು. ಅವರು ಕೂಡ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅಥವಾ ಸಿದ್ದರಾಮಯ್ಯನವರ ಆಪ್ತರಾಗಿ ಗುರುತಿಸಿಕೊಂಡವರು. ಇದು ಸಿದ್ದರಾಮಯ್ಯನವರ ಲಿಸ್ಟ್ನಲ್ಲಿರೋ ಹೆಸರಾದರೆ DK ಲಿಸ್ಟ್ನಲ್ಲಿರೋರು ಯಾರು? ಚಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ, ಶರತ್ ಬಚ್ಚೇಗೌಡ ಹೊಸಕೋಟೆ ಅವರು. ಅದಾದ್ಮೇಲೆ ಗುಬ್ಬಿ ಶ್ರೀನಿವಾಸ್, ಶಿವಗಂಗಾ ಬಸವರಾಜ್, ಶ್ರೀನಿವಾಸ್ ಮಾನೆ ಇವರ ಹೆಸರು DK ಸಂಪುಟದಲ್ಲಿ ಕೇಳಿ ಬರ್ತಾ ಇರುವಂಥ ಹೆಸರು. ಅದಾದ ಮೇಲೆ NA ಹ್ಯಾರಿಸ್ ಕೂಡ. ಇವರೆಲ್ಲರ ಹೆಸರು DK ಲಿಸ್ಟ್ನಲ್ಲಿದ್ದಾರೆ. ಇವರು ಎಂಟ್ರಿ ಆಗ್ತಾರಾ DK ಕ್ಯಾಬಿನೆಟ್ನಲ್ಲಿ ಅಥವಾ ಇಲ್ವಾ? ಇದು ಇರುವಂಥ ಪ್ರಶ್ನೆ. ಆಮೇಲೆ ಇಷ್ಟು ಜನರಲ್ಲಿ ಎಲ್ರಿಗೂ ಕೊಡೋಕ್ಕಾಗತ್ತಾ? ಡೌಟ್. ಯಾಕೆಂದ್ರೆ ಇನ್ನೊಂದು ಲಿಸ್ಟ್ ಇದೆ. ಒಂದು ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಲಿಸ್ಟು, ಇನ್ನೊಂದು DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಇಬ್ಬರು ಕೊಟ್ಟಿರುವಂಥ ಲಿಸ್ಟ್ ಆಯಿತು. ಯಾರ ಮೇಲೆ ಹೈಕಮಾಂಡ್ ಕೃಪೆ ಇದೆ ಅದನ್ನು ಇನ್ನೊಂದು ಲಿಸ್ಟ್ ತೋರಿಸಿ ನೋಡಿ. ಪ್ರಸಾದ್ ಅಬ್ಬಯ್ಯ ಅವರ ಮೇಲೆ ಹೈಕಮಾಂಡ್ ಕೃಪೆ ಇದೆ, ನರೇಂದ್ರ ಸ್ವಾಮಿ ಅವರ ಮೇಲೆ ಹೈಕಮಾಂಡ್ ಕೃಪೆ ಇದೆ, ಸಲೀಂ ಅಹಮದ್, ಬೋಸ್ ರಾಜು ಇವರೆಲ್ಲ ನೇರವಾಗಿ ಹೈಕಮಾಂಡ್ ಲೆವೆಲ್ನಲ್ಲಿ ಕಾಂಟ್ಯಾಕ್ಟ್ ಇಟ್ಟಿದ್ದಾರೆ. ಆಮೇಲೆ ಅವ್ರಿಗೂ ಕೂಡ ಹೈಕಮಾಂಡ್ಗೂ ಕೂಡ ಇವರ ಮೇಲೆ ಒಂದು ಆಶಾಭಾವನೆ ಇದೆ, ಒಂದು ನಂಬಿಕೆ ಇದೆ. ಹಾಗಾಗಿ ಇವರಿಗೆ ಕೊಡೋ ಸಾಧ್ಯತೆಯೂ ಇದೆ. ಲಿಸ್ಟ್ನಲ್ಲಿರೋ ಹೆಸರಷ್ಟೇ, ಫೈನಲ್ ಪಟ್ಟಿ ಅಲ್ಲ ಇದು. ಹೈಕಮಾಂಡ್ ಕೃಪಕಟಾಕ್ಷ ಇದ್ರೆ ಅವ್ರಿಗೆ ಆಬ್ವಿಯಸ್ಲಿ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಅದು ಹೈಕಮಾಂಡ್ ಪಕ್ಷದಲ್ಲಿ, ಅಂದರೆ ಅದು BJP ಆಗಿರಲಿ ಅಥವಾ ಕಾಂಗ್ರೆಸ್ಸೇ ಆಗಿರಲಿ,
ಹೈಕಮಾಂಡ್ ಮಟ್ಟದಲ್ಲಿ ನಿಮಗೆ ಲಾಬಿ ಮಾಡಿ ಅಥವಾ ಹೈಕಮಾಂಡ್ ಆಶೀರ್ವಾದ ಇತ್ತು ಅಂತಂದರೆ ನಿಮಗೆ ಸಚಿವ ಸ್ಥಾನ ಫಿಕ್ಸು ಅನ್ನೋ ಮಾತಿದೆ. ಸೊ ಹಾಗಾಗಿ ಪ್ರಸಾದ್ ಅಬ್ಬಯ್ಯ ಆಗಿರಲಿ, ನರೇಂದ್ರ ಸ್ವಾಮಿ ಆಗಿರಲಿ, ಅಥವಾ ಸಲೀಂ ಅಹಮದ್ ಆಗಲಿ, ಬೋಸರಾಜ್ ಆಗಲಿ, ಅವರಲ್ಲಿ ಯಾರು ಕೊಡ್ತಾರೆ ಅನ್ನೋದನ್ನು ನೋಡಬೇಕು. ಇನ್ನು ನೆಕ್ಸ್ಟ್ ಮಹಿಳಾ ಕೋಟಾದಲ್ಲಿ ಯಾರಿಗೆ ಚಾನ್ಸ್ ಸಿಗುತ್ತೆ ಅಂತಂದರೆ, ಈ ಹಿಂದೆ ಸಿದ್ದರಾಮಯ್ಯವರ ಸಂಪುಟದಲ್ಲಿ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಓಡಾಡ್ತಾ ಇದೆ, ಕನೀಜ್ ಫಾತಿಮಾ ಅವರ ಹೆಸರು ಓಡಾಡ್ತಾ ಇದೆ, ರೂಪಾ ಶಶಿಧರ್ ಅವರ ಹೆಸರು ಕೂಡ ಓಡಾಡ್ತಾ ಇದೆ. ಇವರು ಮೋಸ್ಟ್ ಪ್ರಾಬಬ್ಲಿ ಮಹಿಳಾ ಕೋಟಾದಲ್ಲಿ ಇವರು 3 ಜನಕ್ಕೂ ಕೊಡ್ತಾರೆ ಅನ್ನೋದಲ್ಲ, 3 ಜನದಲ್ಲಿ ಯಾರು ಒಬ್ರಿಗೂ ಕೊಡ್ಬೋದು ಅಥವಾ ಇಬ್ರಿಗೂ ಕೊಡ್ಬೋದು. ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದೇ ಈಗ ಬಹಳ ಕನ್ಫ್ಯೂಷನ್ ಇರೋದು. ಯಾಕೆಂದರೆ ಮುಂಬರುವ ವಿಧಾನಸಭಾ ಎಲೆಕ್ಷನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇವರು ಆಯ್ಕೆ ಮಾಡ್ತಾರೆ ಅನ್ನೋದಾದರೆ, ಒಂದು ಪ್ರಬಲ, ಅದು ಜಾತಿವಾರ ಆಗಿರಲಿ ಅಥವಾ ವರ್ಚಸ್ಸಿನಲ್ಲಾಗಲಿ ಅಥವಾ ಯಾವ ಆ್ಯಂಗಲ್ನಲ್ಲಾಗಲಿ, ಸೊ ಹಾಗಾಗಿ ಆ ಬಲ ಪ್ರದರ್ಶನ ಆಗಬೇಕು ಅನ್ನೋದು. ನೆಕ್ಸ್ಟ್ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಯಾರ್ಯಾರ ಹೆಸರಿದೆ? ತನ್ವೀರ್ ಸೇಠ್ ಅವರ ಹೆಸರಿದೆ, ಸಲೀಂ ಅಹಮದ್ ಅವರ ಹೆಸರಿದೆ, ರಿಜ್ವಾನ್ ಅರ್ಷದ್ ಅವರ ಹೆಸರಿದೆ. ಸೊ ಇವ್ರ 3 ಜನರ ಹೆಸರಿದೆ. ಗಮನಿಸಿ, ಇಲ್ಲಿ ಮತ್ತೊಮ್ಮೆ ಆ ಕೇಳಿ ಬರ್ತಾ ಇರೋ ಲಿಸ್ಟ್ನಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಇಲ್ಲ. ಎನ್ಎ ಆರಿಸ್ ಅವರ ಹೆಸರಿದೆ ಅಲ್ಪಸಂಖ್ಯಾತರ ಕೋಟಾದಲ್ಲಿ. ತನ್ವೀರ್ ಸೇಠ್, ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಅವರ ಹೆಸರಿದೆ, ಜಮೀರ್ ಅಹಮದ್ ಖಾನ್ ಅವರ ಹೆಸರಿಲ್ಲ. ಇನ್ನು ನೆಕ್ಸ್ಟ್ ಹೊಸದಾಗಿ ಯಾರಿಗೆ ಚಾನ್ಸ್ ಸಿಗ್ಬೋದು? ಚಿಕ್ಕಬಳ್ಳಾಪುರದ ಶಾಸಕರು ಪ್ರದೀಪ್ ಈಶ್ವರ್ ಅವರ ಹೆಸರು ಓಡಾಡ್ತಾ ಇದೆ. ಶರತ್ ಬಚ್ಚೇಗೌಡ ಹೊಸಕೋಟೆ ಶಾಸಕರು, ಅವರ ಹೆಸರು ಓಡಾಡ್ತಾ ಇದೆ. ರಿಜ್ವಾನ್ ಅರ್ಷದ್, ಹಾಗೆ ಕುಣಿಗಲ್ ರಂಗನಾಥ್ ಅವರ ಹೆಸರು ಕೂಡ ಓಡಾಡ್ತಾ ಇದೆ. ಇವರಿಗೆ ಸಿಗಬಹುದು ಅಂತ. ಯಾಕೆಂದರೆ ಇವರೆಲ್ಲ ಹೊಸಬ್ರು, ಫಸ್ಟ್ ಟೈಮ್ MLA ಆದವರಲ್ಲಿ ಪ್ರದೀಪ್ ಈಶ್ವರ್ ಕೂಡ ಒಬ್ಬರು. ಬಯಾಲಜಿ ಬ್ರಹ್ಮ, ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರೋರು. ಚಿಕ್ಕಬಳ್ಳಾಪುರದಲ್ಲಿ ರಾಜ್ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಏನೇನಾಯಿತು ಅಂತ ನೀವೇ ನೋಡಿದಿರಿ. ಅಲ್ಲಿನ ಕ್ಷೇತ್ರದ ಜನ ಏನೇನು ಮಾತಾಡಿದ್ರು ಅಂತ. ಇರಲಿ, ಅದು ಒಂದು ಸೈಡ್ಗೆ ಇಡೋಣ. ಬಟ್ ಈ ವಿಚಾರಕ್ಕೆ ಬರೋಣ. ಹೊಸಬರಿಗೆ ಚಾನ್ಸ್ ಕೊಡಬೇಕು ಅನ್ನೋದು ಆಕಾಂಕ್ಷಿ ಪಟ್ಟಿಯಲ್ಲಿ ಪ್ರದೀಪ್ ಈಶ್ವರ್ ಅವರು ಕೂಡ ಇದ್ದಾರೆ, ಶರತ್ ಬಚ್ಚೇಗೌಡ ಅವರಿದ್ದಾರೆ, ರಿಜ್ವಾನ್ ಅರ್ಷದ್ ಮತ್ತು ರಂಗನಾಥ್, ಇಷ್ಟೂ ಜನ ಇರೋದ್ರಿಂದಾಗಿ ಇಷ್ಟೂ ಜನಕ್ಕೆ ಕೊಡ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇಷ್ಟು ಜನಕ್ಕಾಗೋಯ್ತು ಅಂತಂದರೆ 20 ಸಚಿವ ಸ್ಥಾನದಲ್ಲಿ 4 ಇವರಿಗೆ ಕೊಟ್ಬಿಟ್ಟಂಗೆ ಆಗ್ಬಿಡುತ್ತೆ. ಆಗಲ್ಲ. ಯಾಕೆಂದರೆ ಮಿಕ್ಸ್ಡ್ ಎಮೋಷನ್ ಅಂತಾರಲ್ಲ, ಹಾಗೆ ಈ ಸಚಿವರ ಲಿಸ್ಟ್ 20 ಜನ ಏನು ಖಾಲಿ ಸ್ಥಾನ ಇದೆ, ಇದರಲ್ಲಿ ಮಹಿಳಾ ಕೋಟಾದಲ್ಲಿ 1 ಜನ, ಅಲ್ಪಸಂಖ್ಯಾತ ಕೋಟಾದಲ್ಲಿ 1 ಜನ, ಹೊಸದಾಗಿ ಒಂದು ಚಾನ್ಸ್ ಕೊಡೋರ್ಗೆ ಒಂದೆರಡು ಜನ, ಅದಾದಮೇಲೆ DK ಕೊಟ್ಟಿರುವಂಥ ಲಿಸ್ಟ್ನಲ್ಲಿರುವಂಥ ಒಂದು 5-6 ಜನ, ಒಂದು 3-4 ಜನದ ಹೆಸರು, ಹಾಗೆ ಸಿದ್ದು ಲಿಸ್ಟ್ನಲ್ಲಿರೋ ಒಂದು 3-4 ಜನರ ಹೆಸರು. ಸೊ ಈ ರೀತಿಯಾಗಿ ಒಂದು ರೇಷಿಯೋದ ಆಧಾರದ ಮೇಲೆ 1:2 ಅಥವಾ 2:1 ಆಧಾರದ ಮೇಲೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬಹುದು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇದು ಲಿಸ್ಟ್ನಲ್ಲಿರೋದು. ಇಷ್ಟೂ ಲಿಸ್ಟ್ ಹೇಳಿದ್ನಲ್ಲ, ಸಿದ್ದು ಲಿಸ್ಟ್ ಜೊತೆಗೆ DK ಶಿವಕುಮಾರ್ ಅವರ ಲಿಸ್ಟ್ ಮಹಿಳಾ ಕೋಟಾದ ಅಡಿಯಲ್ಲಿ, ಅದಾದಮೇಲೆ ಅಲ್ಪಸಂಖ್ಯಾತರ ಕೋಟಾದ ಅಡಿಯಲ್ಲಿ ಹೊಸದಾಗಿ ಚಾನ್ಸ್ ಕೊಡೋರ ಪಟ್ಟಿ. ಓಕೆ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದಂತಹ ಹನುಮೇಶ್ ಯಾವಗಲ್ ಅವರು ನಮ್ಮ ಜೊತೆಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ಮೋಸ್ಟ್ ಪ್ರಾಬಬ್ಲಿ ಮ್ಯೂಟ್ ಮಾಡ್ಕೊಂಡಿರಬೇಕು, ಅನ್ಮ್ಯೂಟ್ ಮಾಡಿ ಸರ್, ಒಂದ್ಸಲ ಚೆಕ್ ಮಾಡಿ. ಓಕೆ, ಮತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಟೆಕ್ನಿಕಲ್ ಟೀಮ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುತ್ತೆ ಸರ್. 1 ಸೆಕೆಂಡ್. ನಾನು ಹೇಳ್ತಾ ಇದ್ದೆ, ಸಂಪುಟ ಸರ್ಕಸ್ ವಿಚಾರ ಸಂಬಂಧ ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು 3 ದಿನ ಟೈಮ್ ತಗೊಳ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ಇರೋದ್ರಿಂದಾಗಿ, ಯಾಕೆಂದರೆ ಇಲ್ಲಿ ನೋಡಿ ಎಲ್ಲವೂ ಅಂದ್ಕೊಂಡಂತಾಗಿದ್ದರೆ ಇಷ್ಟೊತ್ತಿಗಾಗಲೇ ಪಟ್ಟಿ ಫೈನಲ್ ಆಗಿಬಿಡಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಜೊತೆಗೆ ಪರ್ಸನಲ್ ರೀಸನ್ನಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬರಲೇಬೇಕಾಗಿತ್ತು. ಹಾಗಾಗಿ ಅವರಲ್ಲಿ ಆಬ್ಸೆಂಟ್ ಆಗಿ ಬೆಂಗಳೂರಿಗೆ ಬಂದುಬಿಟ್ರು. ಇಲ್ಲ ಅಂತಿದ್ರೆ ಇಷ್ಟೊತ್ತಿಗಾಗಲೇ ಪಟ್ಟಿ ಫೈನಲ್ ಆಗಿರ್ತಿತ್ತು. ಆ 20 ಜನ ಯಾರು ಅನ್ನೋದು ಗೊತ್ತಾಗಿರ್ತಿತ್ತು. ಮಲ್ಲಿಕಾರ್ಜುನ್ ಅವರು AICC ಅಧ್ಯಕ್ಷರಾಗಿರೋದ್ರಿಂದಾಗಿ ಅವರ ಸಮ್ಮತಿ ಇಲ್ಲದೇನೆ ಈ ಒಂದು ಲಿಸ್ಟನ್ನು ಫೈನಲ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಅವರೇ ಬಂದು ಪಟ್ಟಿಯನ್ನು ಫೈನಲ್ ಮಾಡಬೇಕಾಗಿರೋದ್ರಿಂದ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು ಇಬ್ಬರೂ DK ಶಿವಕುಮಾರ್, BK ಹರಿಪ್ರಸಾದ್, ಸಿದ್ದರಾಮಯ್ಯ ಅವರಿಗೆ 3 ಜನಕ್ಕೂ ಕೂಡ ಹೇಳಿ ಕಳಿಸಿದ್ದಾರೆ. ಆಮೇಲೆ ಈ ಲಿಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ಮೇಲೆ DK ಶಿವಕುಮಾರ್ ಅವರು ಏನಂದ್ರು ತೋರಿಸ್ತೀನಿ ನೋಡಿ. ಡೆಲ್ಲಿ ಅವರು ಏನ್ ಹೇಳಬೇಕು ನನಗೆ ಹೇಳಿದ್ದಾರೆ.
ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ್ಮೇಲೆ ಏನು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನು ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯ ತಿಳಿಸಿದ್ದೀವಿ. ಅವ್ರೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ, ಅವ್ರು ಯಾವಾಗ ಹೇಳ್ತಾರೋ ನಾನು ಸಿದ್ಧತೆ ಮಾಡ್ತೀನಿ. ಸಚಿವ ಸಂಪುಟಕ್ಕೆ ದೆಹಲಿ ಅವರು ಏನು ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ್ಮೇಲೆ ಏನು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನು ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯ ತಿಳಿಸಿದ್ದೀವಿ. ಅವ್ರೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ, ಅವ್ರು ಯಾವಾಗ ಹೇಳ್ತಾರೋ ನಾನು ಸಿದ್ಧತೆ ಮಾಡ್ತೀನಿ. ಪ್ರೈವೇಟ್ ಕೆಲಸಕ್ಕೆ ಬಂದು ಹಾಸ್ಪಿಟಲ್ ಹೋಗಬೇಕಾಗ್ತದೆ. ಅದಕ್ಕೆ ನೆನ್ನೆ ಮೀಟಿಂಗ್ ಏನಾಯ್ತು ಸರ್? ನಾನು ಇಲ್ಲಿದ್ದೀನಲ್ಲ, ಬರ್ತಾರಲ್ಲ, ಬಂದವ್ರಿಗೆ ಕೇಳಿ ಸೈಕಲ್ ಬರ್ತಾರೆ. ಪ್ರೈವೇಟ್ ಕೆಲಸಕ್ಕೆ ಬಂದು ಹಾಸ್ಪಿಟಲ್ ಹೋಗಬೇಕಾಗ್ತದೆ. ಅದಕ್ಕೆ ನೆನ್ನೆ ಮೀಟಿಂಗ್ ಏನಾಯ್ತು ಸರ್? ನಾನು ಇಲ್ಲಿದ್ದೀನಲ್ಲ, ಬರ್ತಾರಲ್ಲ, ಬಂದವ್ರಿಗೆ ಕೇಳಿ ಸೈಕಲ್ ಬರ್ತಾರೆ. ಪ್ರೈವೇಟ್ ಕೆಲಸಕ್ಕೆ ಬಂದು ಹಾಸ್ಪಿಟಲ್ ಹೋಗಬೇಕಾಗ್ತದೆ. ಅದಕ್ಕೆ ನೆನ್ನೆ ಮೀಟಿಂಗ್ ಏನಾಯ್ತು ಸರ್? ನಾನು ಇಲ್ಲಿದ್ದೀನಲ್ಲ, ಬರ್ತಾರಲ್ಲ, ಬಂದವ್ರಿಗೆ ಕೇಳಿ ಸೈಕಲ್ ಬರ್ತಾರೆ. ಪ್ರೈವೇಟ್ ಕೆಲಸಕ್ಕೆ ಬಂದು ಹಾಸ್ಪಿಟಲ್ ಹೋಗಬೇಕಾಗ್ತದೆ. ಅದಕ್ಕೆ ನೆನ್ನೆ ಮೀಟಿಂಗ್ ಏನಾಯ್ತು ಸರ್? ನಾನು ಇಲ್ಲಿದ್ದೀನಲ್ಲ, ಬರ್ತಾರಲ್ಲ, ಬಂದವ್ರಿಗೆ ಕೇಳಿ. ನೋಡಿ, ಇದು ಡಿ ಕೆ ಶಿವಕುಮಾರ್ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಾಗಿತ್ತು. ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ಮೇಲೆ ಮಾತನಾಡಿದ್ದೇನು, ಇದ್ರ ಬಗ್ಗೆ ಚರ್ಚೆ ಆಗಿದೆ. ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು, ಮಲ್ಲಿಕಾರ್ಜುನ ಖರ್ಗೆ ಅವರು ಕಾರಣಾಂತರಗಳಿಂದ ಅವರು ಬೆಂಗಳೂರಿಗೆ ಹೋಗಿರೋದ್ರಿಂದ ಅವರು ಬಂದ ನಂತರ ಪಟ್ಟಿ ಫೈನಲ್ ಆಗುತ್ತೆ ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರು. ಅದಾದಮೇಲೆ ಬೆಂಗಳೂರಿನಲ್ಲಿ ಇವತ್ತು ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ನಮಗೆ ಸಿಕ್ತಂಥ ಸಂದರ್ಭದಲ್ಲಿ ಕೇಳಿದಾಗ, ಇದು ನಾನು ಹಾಸ್ಪಿಟಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಬೆಂಗಳೂರಿಗೆ ಬಂದಿದ್ದೆ, ನಾನು ಇರಲಿಲ್ಲ ಚರ್ಚೆಲಿ, ಸೊ ಹಾಗಾಗಿ ಹೋಗಿ ಬಂದವ್ರನ್ನೇ ಕೇಳಿ ನೀವು ಅಂಥೇಳಿ ಅಲ್ಲಿಂದ ಹೊರಟುಬಿಟ್ರು. ಬೇರೆ ಏನೂ ಮಾತಾಡಲಿಲ್ಲ ಈ ಸಂಪುಟದ ಬಗ್ಗೆ. ಚರ್ಚೆ ಆಗ್ತಾ ಇರೋದು ಇಷ್ಟು, ನಾನು ಹೇಳಿದ್ನಲ್ಲ, ಒಂದು ಹೈಕಮಾಂಡ್ ನಾಯಕರ ಕೃಪೆ ಇರೋರ ಲಿಸ್ಟ್ ಇದೆ, ಮಹಿಳಾ ಕೋಟಾದಲ್ಲಿರೋರ ಒಂದಿಷ್ಟು ಲಿಸ್ಟ್ ಇದ್ದಾವೆ, ಅಲ್ಪಸಂಖ್ಯಾತರ ಕೋಟಾದ ಅಡಿಯಲ್ಲಿ ಒಂದಷ್ಟು ಜನರ ಲಿಸ್ಟ್ ಇದೆ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಂತಹ ಅತ್ಯಾಪ್ತರ ಲಿಸ್ಟ್ ಕೂಡ ಇದೆ. ಈ ಲಿಸ್ಟ್ನಲ್ಲ ಜೊತೆಗೆ ಹೊಸಬರಿಗೆ ಚಾನ್ಸ್ ಕೊಡೋ ನಿಟ್ಟಿನಲ್ಲಿ ಏನು ರಾಹುಲ್ ಗಾಂಧಿ ಅವರು ಮನಸ್ಸು ಮಾಡಿದಾರಲ್ಲ, ಆ ಒಂದು ಸಪ್ರೇಟ್ ಒಂದು ಲಿಸ್ಟ್ ಕೂಡ ರೆಡಿ ಆಗಿದೆ. ಸೊ ಎಲ್ಲ ಲಿಸ್ಟ್ನಿಂದಲೂ ಕೂಡ ಒಬ್ಬರು ಅಥವಾ ಇಬ್ಬಿಬ್ಬರು ಹೆಸರನ್ನು ತಗೊಂಡು ಬಂದರೂ ನಿಮ್ಗೆ ಆಗೋಗುತ್ತೆ ಅಲ್ಲಿಗೆ. ಅದಾದ ಮೇಲೆ ಸಿದ್ದು ಸಂಪುಟದಲ್ಲಿದ್ದಂತಹ ಒಂದಷ್ಟು ಜನ ಹಿರಿಯರಿಗೂ ಕೂಡ ಇದರಲ್ಲಿ ಚಾನ್ಸ್ ಕೊಡಬಹುದು, ಮುಂದುವರಿಯೋದಕ್ಕೆ ಬಿಡಬಹುದು, ಹೀಗನ್ನೋ ಮಾತು ಕೇಳಿ ಬರ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂಥ ಹಲವು ಹಿರಿಯ ರಾಜಕಾರಣಿಗಳಿದ್ದಾರೆ. ಸೊ ಅವರನ್ನು ಕೈ ಬಿಟ್ಟರೆ ಮತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಮೊದಲೇ 2028ರ ಎಲೆಕ್ಷನ್ ಮೇಲೆ ಕಣ್ಣಿಟ್ಟಿರೋದ್ರಿಂದಾಗಿ ಹಿರಿಯರಿಗೂ ಕೂಡ ಅಸಮಾಧಾನ ಆಗಬಾರ್ದು. ಜೊತೆಗೆ ಇವರು ಹೇಳದಂತೆ ನುಡಿದಂತೆ ಹೊಸಬರಿಗೂ ಚಾನ್ಸ್ ಕೊಟ್ಟು ಒಂದು ಯುವ ಟೀಮ್ ಕಟ್ಟಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡಿದ್ದಾರೆ. ಅದು ಕೂಡ ಸಾಕಾರಗೊಳ್ಳಬೇಕು. ಆ ನಿಟ್ಟಲ್ಲಿ ಲಿಸ್ಟ್ಗಳು ರೆಡಿ ಆಗ್ತಾ ಇದ್ದಾವೆ ಅಂತ. ಬಟ್ ಮೂಲಗಳ ಪ್ರಕಾರ ಏನು ಅಂತಂತಂದರೆ, ನಾನು ಹೇಳ್ತಾ ಇದ್ದೆ ರಾಹುಲ್ ಗಾಂಧಿ ಅವರಿಗೆ ಹೆಂಗ್ ಟೀಮ್ ಕಟ್ಟಬೇಕು ಅಂತ. ಅವರಿಗೆ ಅದು ಆ ಐಡಿಯಾಗೆ ಪುಷ್ಟಿ ಕೊಟ್ಟಿದ್ದು ತಮಿಳುನಾಡಿನ TVK ಪಕ್ಷ ಫಾರ್ಮ್ ಮಾಡಿದಂತಹ ಗೌರ್ಮೆಂಟ್. TVK ಪಕ್ಷದ ನಾಯಕ ಮತ್ತು CM ವಿಜಯ್ ಅವರು ಗೌರ್ಮೆಂಟ್ನಲ್ಲಿ ಒಂದು ಸಂಪುಟ ರಚನೆ ಮಾಡಿದಾಗ ಒಂದು ಯಂಗ್ ಟೀಮನ್ನು ಕಟ್ಟಿದೆ. ಅದರಲ್ಲಿ ಎಷ್ಟೋ ಜನ ಹೊಸದಾಗಿ ಆಯ್ಕೆಯಾಗಿರೋ MLAಗಳನ್ನು ಕೂಡ ಮಂತ್ರಿ ಮಾಡಿಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ನಾವು ಕೂಡ ಮಾಡೋಣ ಅಂತ. ರಾಜಕೀಯ ವಿಶ್ಲೇಷಕರಾದಂತಹ ಉಮೇಶ್ ಯಾಬಗಲ್ ಅವರು ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾನು ಹೇಳ್ತಾ ಇದ್ದೆ, ಈಗ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ನೆಕ್ಸ್ಟ್ ಡೇ ಇಂದಲೂ ಕೂಡ ಮೊದಲನೇ ಲಿಸ್ಟಲ್ಲೂ ಇದೇ ರೀತಿಯ ಸರ್ಕಸ್ ಆಗಿತ್ತು, ಕಗ್ಗಂಟಾಗಿತ್ತು, ತಲೆನೋವಾಗಿತ್ತು, ಯಾರು ಕೊಡೋದು ಯಾರಿಗೆ ಬಿಡೋದು ಅಂತ. ಹಂಗೋ ಹಿಂಗೋ ಲಿಸ್ಟ್ ಬಿಟ್ಟ ಮೇಲೂ ಕೂಡ ಒಂದಷ್ಟು ಅಸಮಾಧಾನ ಸ್ಫೋಟಗೊಂಡಿತ್ತು. ಈಗ ಅದೇ ರಿಪೀಟ್ ಆಗ್ತಾ ಇದೆ ಎರಡನೇ ಲಿಸ್ಟಲ್ಲೂ ಕೂಡ ಅಂತ ಅನಿಸ್ತಾ ಇದೆ. ಖಂಡಿತವಾಗಿ ನೋಡಿ, ಡಿ ಕೆ ಶಿವಕುಮಾರ್ ಅವರಿಗೆ ಒಂದ್ ರೀತಿಯ ಪ್ರಥಮ ಚುಂಬನ ದಂತ ಭಗ್ನ ಅಂತಾರಲ್ಲ, ಆ ರೀತಿ ಮೊದಲ ಬಾರಿ ಸಂಪುಟ ವಿಸ್ತರಣೆ ಮಾಡಿದಾಗ್ಲೇ ಸಾಕಷ್ಟು ಅವ್ರಿಗೆ ಇರುಸು ಮುರುಸು ಆಗಿರುವಂತದ್ದು. ಹೌದು, ಅಲ್ಲಿ ರಾಮಲಿಂಗಾರೆಡ್ಡಿ ಅವರು ಖಾತೆನೇ ಬೇಡ ಅಂತ ಕೂತ್ಕೊಂಡ್ರು. ಬಹಿರಂಗವಾಗಿನೇ
ರಾಜೀನಾಮೆ ಕೊಡೋ ಹಂತಕ್ಕೂ ಹೋದ್ರು. ಹೌದು. ಕೃಷ್ಣ ಬೈರೇಗೌಡರು BMRD BDA ಅಂತಾನೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಒಪ್ಕೊಳ್ಳಲ್ಲ ಅಂತ ಹೇಳಿದ್ರು. ಮತ್ತೆ ಮುನಿಯಪ್ಪ ಅವರು ಅದೇ ಖಾತೆಯನ್ನ ನಾನು ಕೊಟ್ಟಿದ್ದಾರೆ, ಸೀನಿಯಾರಿಟಿ ಮೇಂಟೈನ್ ಮಾಡಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹೌದು. ಈ ಗೊಂದಲಗಳನ್ನ ನೋಡಿದಾಗ ಈ ಸರ್ತಿ ಅದೇ ಗೊಂದಲಗಳು ಮತ್ತೆ ರಿಪೀಟ್ ಆಗಬಹುದು ಅನ್ನುವಂತ ಒಂದು ಆತಂಕ DK ಶಿವಕುಮಾರ್ ಅವ್ರಿಗಿದೆ. ಹೌದು. ಮತ್ತು ಹೈಕಮಾಂಡ್ಗೂ ಇದೆ. ಹೀಗಾಗಿ ಈ ಸಂಪುಟ ವಿಸ್ತರಣೆ ಅನ್ನುವಂತ ಒಂದು ಜೇನುಗೂಡಿಗೆ ಕೈ ಹಾಕೋದಿದೆಯಲ್ಲ, ಕಲ್ಲು ಹೊಡೆಯೋದಿದೆಯಲ್ಲ, ಇದು ಬಹಳ ಅಪಾಯಕಾರಿ ಅನ್ನುವಂಥದ್ದು ಇದು ಎಲ್ಲರಿಗೂ ಗೊತ್ತಿದೆ. ಹೌದು. ಇದ್ರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಒಂದ್ ಕಡೆ DK ಶಿವಕುಮಾರ್ ಅವರು, ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳು, ಹೌದು, ಇನ್ನೊಂದ್ ಕಡೆ BK ಹರಿಪ್ರಸಾದ್ ಅವರು, ಅವರು 3 ಕಡೆ ಒಂದೊಂದು ಪಟ್ಟಿಯನ್ನು ಕೊಟ್ಟಿರ್ತಾರೆ. ಈ ಸಚಿವ ಸ್ಥಾನದ ಆಕಾಂಕ್ಷಿಗಳು ಈ 3 ಜನರ ಮೂಲಕ ಒಂದು ಪ್ರಭಾವವನ್ನು ಬೀರೋದಕ್ಕೆ, ಮಂತ್ರಿ ಸ್ಥಾನವನ್ನು ಗಿಟ್ಟಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಯಾರ ಕಡೆ ಮಂತ್ರಿ ಸ್ಥಾನ ಕೊಡ್ಸಕ್ಕಾಗಲ್ಲ ಅವರು ಕೂಡ ಈ ಬಿಸಿಯನ್ನು ಅನುಭವಿಸ್ಬೇಕಾಗತ್ತೆ. ಹೀಗಾಗಿ ಇದು ಸಿದ್ದರಾಮಯ್ಯನವ್ರಿಗೂ ಬಿಸಿ ತುಪ್ಪ, BK ಹರಿಪ್ರಸಾದ್ಗೂ ಬಿಸಿ ತುಪ್ಪ, ಇನ್ನೊಂದ್ ಕಡೆ DK ಶಿವಕುಮಾರ್ ಅವ್ರಿಗೂ ಕೂಡ ಇದು ಬಿಸಿ ತುಪ್ಪ. ಹೀಗಾಗಿ ಈ ಸಂಪುಟ ರಚನೆ ಅನ್ನುವಂಥದ್ದು, ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಇದು ನಿಜವಾಗ್ಲೂ ಕೂಡ ಕಬ್ಬಿಣದ ಕಡಲೆ. ಹೌದು. ಹೀಗಾಗ್ಲಿ ಇದು ನಿನ್ನೆ ಕೂಡ ಸಾಕಷ್ಟು ಡೆಲಿಬ್ರೇಷನ್ಸ್ ಆಗಿದೆ, ಆದ್ರೂ ಕೂಡ ಒಂದು ನಿರ್ಧಾರಕ್ಕೆ ಬರೋದಕ್ಕಾಗಿಲ್ಲ. ಇನ್ನೂ ಕೂಡ ಇದು ಬಹುಶಃ 15-20 ದಿನದಿಂದ ಅಥವಾ ತಿಂಗಳದಿಂದ ಒಳಗಡೆ ಆಂತರಿಕವಾಗಿ ಸಾಕಷ್ಟು ಚರ್ಚೆಗಳಾಗಿರುತ್ತೆ. ಸಾಕಷ್ಟು ಜನ ಆಕಾಂಕ್ಷಿಗಳು ಡೆಲ್ಲಿಗೆ ಹೋಗಿ ಬಂದಿರ್ತಾರೆ. ಬೇರೆ ಬೇರೆ ಮೂಲಕ ಹೈಕಮಾಂಡ್ಗೆ ಇನ್ಫ್ಲೂಯೆನ್ಸ್ ಮಾಡುವಂತ ಪ್ರಯತ್ನಗಳಾಗಿರುತ್ತೆ. ಈ ಎಲ್ಲ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಬಹಳ ಅಳೆದು ಸುರಿದು ಈ ಒಂದು ಸಂಪುಟವನ್ನ ವಿಸ್ತರಣೆ ಮಾಡುವ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇದ್ರ ಜೊತೆಗೆ ಮುಂದೆ ಚುನಾವಣೆ, ಸುಮಾರು ಇನ್ನು 1.5 ವರ್ಷಕ್ಕೆ ಚುನಾವಣೆ ಬರುವಂತ ಒಂದು ಕಾಲಘಟ್ಟ ಇರೋದ್ರಿಂದ ಹೌದು, ಒಳ್ಳೆ ಸಂಪುಟವನ್ನು ಕೂಡ ಮಾಡ್ಬೇಕಾಗತ್ತೆ. ಹೊಸಬರಿಗೆ ಅವಕಾಶವನ್ನು ಕೊಡ್ಬೇಕು, ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ಬೇಕು, ಒಳ್ಳೆ ಕೆಲಸಗಳನ್ನು ಮಾಡ್ಬೇಕು, ಜನರ ವಿಶ್ವಾಸವನ್ನು ಗಳಿಸ್ಬೇಕು. ಈ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಅದನ್ನು ಪ್ರಯತ್ನ ಮಾಡ್ತಾ ಇರುತ್ತೆ. ಇನ್ನೊಂದ್ ಕಡೆ ಜಿಲ್ಲಾವಾರು ಪ್ರಾತಿನಿಧ್ಯ ಕೊಡ್ಬೇಕು, ಜಾತಿವಾರು ಪ್ರಾತಿನಿಧ್ಯ ಕೊಡ್ಬೇಕು. ಒಂದ್ ಕಡೆ ತೀರಾ ಸೀನಿಯರ್ಸ್ ಬಿಟ್ರು ಕೂಡ ಹಾಗಾದ್ರೆ ಈಗ ಹನುಮೇಶ್ ಸರ್, ನಂದೊಂದು ಪ್ರಶ್ನೆ ಏನಂತಂದ್ರೆ, ಈಗ ಮುಂಬರುವ 2028 ವಿಧಾನಸಭಾ ಎಲೆಕ್ಷನ್ ದೂರದೃಷ್ಟಿ ಇಟ್ಕೊಂಡು ಹೊಸಬ್ರಿಗೊಂದು ಜನ ಚಾನ್ಸ್ ಕೊಡಬೇಕು ಅಂತ ಆಗುತ್ತಾ? ವರ್ಕೌಟ್ ಆಗುತ್ತಾ ಅದು? ಹೊಸಬ್ರಿಗೆ ಚಾನ್ಸ್ ಕೊಟ್ರೆ 2028ಗೆ ಯಾವ ರೀತಿ ಚಿತ್ರಣ ಬರುತ್ತೆ? ಅಥವಾ ಹಿರಿಯರನ್ನ ನೀವು ಕಡೆಗಣಿಸಕ್ಕಾಗಲ್ವಲ್ಲ ಇಲ್ಲಿ? ಹಿರಿಯರಿಗೆ ಅವ್ರಿಗೆ ಮನೆ ಹಾಕ್ಲೇಬೇಕಾಗತ್ತೆ, ಹಿರಿಯರನ್ನ ಇಟ್ಕೊಂಡೇ ನಾವು ಎಲೆಕ್ಷನ್ ಫೇಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ವರ್ಕೌಟ್ ಆಗುತ್ತಾ? ರಾಹುಲ್ ಗಾಂಧಿ ಅವರ ಒಂದು ಕನಸಿದೆಯಲ್ಲ, ಯಂಗ್ ಟೀಮ್ ಕಟ್ಟಬೇಕು, 2028ಕ್ಕೆ ಯಂಗ್ ಟೀಮ್ ಜೊತೆಗೆ ಹೋಗ್ಬೇಕು ಅಂತ. ಇದು ನೋಡಿ ದೊಡ್ಡ ಸವಾಲಿನ ಪ್ರಶ್ನೆ ಇದು. ಯಾಕಂದ್ರೆ ಒಂದ್ ಕಡೆ ಹೊಸಬರಿಗೆ ಕೊಡ್ಬೇಕಂದಾಗ ಹಿರಿಯರನ್ನ ಕೈ ಬಿಡ್ಬೇಕು. ಈಗ ಹಿರಿಯ ಸಚಿವರನ್ನ ಕೈ ಬಿಟ್ಟಾಗ ಸಹಜವಾಗಿನೇ ಪಕ್ಷದ ವಿರುದ್ಧ ಹೇಳಿಕೆ ಕೊಡುವಂತದ್ದು, ಪಕ್ಷಕ್ಕೆ ಇರಿಸು ಮರುಸು ಮಾಡುವಂತದ್ದು, ಪದೇ ಪದೇ ಮಾಡುವಂತದ್ದು ಶುರುವಾಗುತ್ತೆ. ಅವ್ರೊಂಥರ ಮಗ್ಗಲ ಮುಳ್ಳಾಗಿ ಕಾಡಕ್ ಶುರು ಮಾಡ್ತಾರೆ. ಹೀಗಾಗಿ ಅವ್ರನ್ನ ಬಿಡಕ್ ಆಗೋದಿಲ್ಲ. ಇನ್ನೊಂದ್ ಕಡೆ ಯಂಗ್ಸ್ಟರ್ಸ್ ಕೊಡ್ಲೇ ಇದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಕ್ ಆಗೋದಿಲ್ಲ. ಈ ಎಲ್ಲನ್ನ ಬ್ಯಾಲೆನ್ಸ್ ಮಾಡುವಂತದ್ದೇ ಇವತ್ತು ತಲೆ ಬಿಸಿ ಆಗಿರುವಂತದ್ದು. ರಾಹುಲ್ ಗಾಂಧಿ ಅವ್ರಿಗಿರ್ಬೋದು, DK ಶಿವಕುಮಾರ್ ಅವ್ರಿಗಿರ್ಬೋದು. DK ಶಿವಕುಮಾರ್ಗೆ ಏನಂದ್ರೆ ಸ್ವಲ್ಪ ಅವಕಾಶ ಸಿಕ್ಕಿದೆ, ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು, ಒಳ್ಳೆ ಹೆಸರನ್ನು ಮಾಡ್ಬೇಕನ್ನುವಂತ ಒಂದು ಉಮೇದಿ ಕೂಡ ಇದೆ ಅವ್ರಿಗೆ. ಹೌದು. ಆದ್ರೆ ಅದು ಅಷ್ಟು ಸಲೀಸಾಗಿ ಆಗುವಂತದ್ದಿಲ್ಲ. ಈ ಎಲ್ಲವನ್ನ ನಿಭಾಯಿಸೋದಿದೆ, ಎಲ್ಲರನ್ನ ಸಮಾಧಾನ ಪಡಿಸುವಂತದ್ದು. ಇನ್ನೊಂದು ಯಾರೇ ಮುಖ್ಯಮಂತ್ರಿ ಆಗ್ಲಿ, ಈ ಯಾವುದೇ ಸರ್ಕಾರ ಬರ್ಲಿ, ಈ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಇದು ನಿಜವಾಗಿನೂ ಅದು ಕಬ್ಬಿಣದ ಕಡಲೆನೆ. ಇದನ್ನ ಎಷ್ಟೇ ನಿಭಾಯಿಸ, ಆದ್ರೆ ಒಳ್ಳೆ ಸಚಿವರನ್ನ ಆಯ್ಕೆ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋದಿದೆಯಲ್ಲ, ಅದಕ್ಕೆ ದೊಡ್ಡ ಮಟ್ಟದ ಒಂದು ಹೈಕಮಾಂಡಿನ ಸಪೋರ್ಟ್ ಬೇಕಾಗುತ್ತೆ. ಹೈಕಮಾಂಡ್ ಇವ್ರ ಜೊತೆಗೆ ನಿಲ್ದೇ ಹೋದ್ರೆ ಇವರು ಒಳ್ಳೆ ಸಚಿವರನ್ನ ಆಯ್ಕೆ ಮಾಡೋದಕ್ಕಾಗಲ್ಲ, ಒಳ್ಳೆ ಕೆಲಸ ಮಾಡ್ಸಕ್ಕಾಗೋದಿಲ್ಲ. ಆಂತರಿಕವಾಗಿ ಏನೇನ ಪಕ್ಷದ ಒಳಗಡೆ ಏನೇ ಹೊಂದಾಣಿಕೆ ಇದ್ರು ಕೂಡ ಪರ್ಫಾರ್ಮೆನ್ಸ್ ಅಂತ ಬಂದಾಗ, ಸರ್ಕಾರ ಅಂತ ಬಂದಾಗ ಮುಖ್ಯಮಂತ್ರಿಗಳಿಗೆ ಒಂದಿಷ್ಟು ಫ್ರೀ ಹ್ಯಾಂಡ್ ಕೊಡ್ಬೇಕಾಗತ್ತೆ. ಈಗ ನೋಡಿ, ಕೃಷ್ಣ ಬೈರೇಗೌಡರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ DK ಶಿವಕುಮಾರ್ ಅವರು ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿರ್ತಾರೆ. ಇನ್ನೊಂದ್ ಕಡೆ ಹೈಕಮಾಂಡ್ ಕೂಡ, ಯಾಕಂದ್ರೆ ಅದು ಅವ್ರು ಮಾಡುವಂತ ಈಗ
ಫುಟ್ಪಾತ್ ತೆರವು ಮಾಡುವಂತ ಕಾರ್ಯಾಚರಣೆ ಇದೆ. ಹೌದು. ಇದನ್ನ ಮಾಡ್ಬೇಕಾದ್ರೆ ಸಾಕಷ್ಟು ವಿರೋಧಗಳು ಕಾಂಗ್ರೆಸ್ ಪಕ್ಷದ ವಿರುದ್ಧನೂ ಬರುತ್ತೆ, ಅಥವಾ ಬಿಡದಿ ಟೌನ್ಶಿಪ್ ಯೋಜನೆಗಳಿರ್ಬೋದು. ಇಂಥವೆಲ್ಲ ಮಾಡುವಾಗ ಸಾಕಷ್ಟು ಜನಾಕ್ರೋಶಕ್ಕೆ ಕಾಂಗ್ರೆಸ್ ಸರ್ಕಾರ ಒಳಗಾಗ್ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಸಚಿವರ ಜೊತೆ ಮುಖ್ಯಮಂತ್ರಿಗಳ ಜೊತೆ ಹೈಕಮಾಂಡ್ ಕೂಡ ನಿಲ್ಬೇಕಾಗುತ್ತೆ. ಅವಾಗ ಮಾತ್ರ ಈ ಕಠಿಣವಾದಂತ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗತ್ತೆ. ಇನ್ನೊಂದು ಪ್ರಶ್ನೆ ಅದ್ರ ಜೊತೆಗೆ, ಈ ಲಾಸ್ಟ್ ಟೈಮ್ ಮೊದಲನೇ ಲಿಸ್ಟ್ ಬಿಡುಗಡೆ ಆದ ನಂತರ ಅದರಲ್ಲಿ ನಿಮಗೆ ಒಂದಷ್ಟು ಜನ ಹೆಸರು ಕೈ ಬಿಟ್ಟಲಾಗಿತ್ತು, ಹಿರಿಯರಾಗಿರ್ಲಿ ಅಥವಾ ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದವರು. ಫಾರ್ ಎಕ್ಸಾಂಪಲ್ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಬಿಡ್ತಾ ಇದ್ದಂತೆ ಅವ್ರ ಪರವಾಗಿ ಹೋರಾಟಕ್ಕೆ ಇಳಿದ್ಬಿಟ್ರು, ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಹೋರಾಟಕ್ಕೆಲ್ಲ ಇಳಿದಿದ್ರು. ಅವರಷ್ಟೇ ಅಲ್ಲ, ಬೇರೆ ಬೇರೆ ನಾಯಕರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ನಮ್ಮ ನಾಯಕರಿಗೆ ಅಂತೇಳಿ ಪ್ರೊಟೆಸ್ಟ್ ಎಲ್ಲ ಮಾಡೋದಕ್ಕೆ ಶುರು ಮಾಡಿದ್ರು. ಈಗ ಆ ತರ ಒಂದು ಒತ್ತಡ ಇದೆ ಅಂತ ಹೇಳಿ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅದರಲ್ಲಿರೋರ್ನ ಯಾರಾದ್ರೂ ಮನೆ ಹಾಕಿದ್ರೆ ಸರಿ ಅನ್ಸುತ್ತಾ ಅಥವಾ ಹೇಗೆ ಅಂತ, ಅದನ್ನ ಆ ಸಿಚುವೇಶನ್ ಹೆಂಗ್ ನಿಭಾಯಿಸ್ತಾರೆ ಅಂತ? ಸಹಜವಾಗಿಯೇ ಈ ಸಚಿವ ಸಂಪುಟ ವಿಸ್ತರಣೆ ಅಂತ ಬಂದಾಗ ಒತ್ತಡ ಇದ್ದೇ ಇರುತ್ತೆ. ಬೇರೆ ಬೇರೆ ಸಮುದಾಯಗಳ ಮೇಲೆ ಒತ್ತಡ ಇರುತ್ತೆ, ಮಠಾಧೀಶರಿಂದ ಒತ್ತಡ ಇರುತ್ತೆ, ಹೈಕಮಾಂಡಿನ ಬೇರೆ ಬೇರೆ ಮೂಲಕ ಒತ್ತಡ ಹಾಕುವಂತವ್ರು ಇರ್ತಾರೆ, ಹೈಕಮಾಂಡ್ಗೆ ಹತ್ರ ಆಗಿರುವಂತವ್ರು. ಹೌದು. ಈ ತರದ ಒತ್ತಡಗಳನ್ನ ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದೇ ಇಂಪಾರ್ಟೆಂಟ್ ಆಗುತ್ತೆ. ನಿಜ. ಇನ್ನೊಂದ್ ಕಡೆ ನೋಡಿ, ಕಳೆದ ಸಂಪುಟ ವಿಸ್ತರಣೆಯಲ್ಲಿ HK ಪಾಟೀಲ್ರನ್ನ ಮಂತ್ರಿ ಸ್ಥಾನ ಕೊಡ್ಲಿಲ್ಲ. ಹೌದು. ಅವಾಗ ಅವರು ತಮ್ಮ ಫೇಸ್ಬುಕ್ ಅಕೌಂಟ್ ಅಲ್ಲಿ ಒಂದು ಕಾಮೆಂಟ್ ಅನ್ನ ಹಾಕ್ತಾರೆ, ಸಿದ್ಧಾಂತವಾದಿಗಳಿಗೆ ಯಾವಾಗ್ಲೂ ದಾರಿ ಕಠಿಣ ಅನ್ನುವಂಥದ್ದು. ಅಂದ್ರೆ ಕಾಂಗ್ರೆಸ್ ಅಲ್ಲಿ ಯಾರು ಸಿದ್ಧಾಂತವಾದಿಗಳಿದ್ದಾರೆ, ಸೈದ್ಧಾಂತಿಕ ರಾಜಕಾರಣವನ್ನು ಮಾಡ್ತಾರೆ, ಅವ್ರಿಗೆಲ್ಲ ಒಂದ್ ಕಡೆ ಹಿನ್ನಡೆ ಇದೆ DK ಶಿವಕುಮಾರ್ ಅವ್ರ ಕಾಲದಲ್ಲಿ ಅನ್ನುವಂಥದ್ದು. ಈ ರೀತಿ ಇರುಸು ಮುರುಸಿನ ಸನ್ನಿವೇಶಗಳು ಈ ಒಂದು ಸರ್ಕಾರಕ್ಕೆ ಎದುರಾಗ್ತಾ ಹೋಗುತ್ತೆ, ಮುಖ್ಯಮಂತ್ರಿಗಳಿಗೆ ಎದುರಾಗ್ತಾ ಹೋಗುತ್ತೆ. ಒಂದ್ ಕಡೆ ಸಿದ್ಧಾಂತವಾದಿಗಳನ್ನು ಅಕಾಮಡೇಟ್ ಮಾಡ್ಬೇಕು, ಇನ್ನೊಂದ್ ಕಡೆ ಪಕ್ಷಕ್ಕೆ ಒಳ್ಳೆ ಹೆಸರು ತರುವಂತವ್ರನ್ನು ಯಂಗ್ಸ್ಟರ್ಸ್ಗೆ ಅವಕಾಶಗಳನ್ನು ಕೊಡ್ಬೇಕು, ಮತ್ತೊಂದ್ ಕಡೆ ಸೀನಿಯಾರಿಟಿನೂ ಮೇಂಟೈನ್ ಮಾಡ್ಬೇಕಾಗತ್ತೆ. ಹೌದು. ಈ ಎಲ್ಲ ಕಾರಣಕ್ಕಾಗಿ ಈ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಬಹಳ ದೊಡ್ಡ ಸವಾಲಿನ ಕೆಲಸ. ಈ ಸವಾಲಿನ ಕೆಲಸವನ್ನ ಬಹುಶಃ ಇಷ್ಟು ವಿಳಂಬ ಆಗೋದಕ್ಕೂ ಅದೇ ಕಾರಣ. ಹೈಕಮಾಂಡ್, ಪಕ್ಷದ ಇಲ್ಲಿ ರಾಜ್ಯ ನಾಯಕರು ಸಿದ್ದರಾಮಯ್ಯ, DK ಅವರು ಇರ್ಬೋದು, ಮತ್ತೊಂದ್ ಕಡೆ ಹರಿಪ್ರಸಾದ್, ಖರ್ಗೆ ಅವರು ಎಲ್ಲರೂ ಕುತ್ಕೊಂಡು ಚರ್ಚೆ ಮಾಡಿ ಬಹಳ ಒಳ್ಳೆ ಒಂದು ಕ್ಯಾಬಿನೆಟ್ ಅನ್ನ ಮಾಡ್ಬೇಕನ್ನುವಂತ ಯೋಚನೆ ಇಟ್ಕೊಂಡಿರ್ತಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ, ಎಷ್ಟರ ಮಟ್ಟಿಗೆ ಇದು ಅನೌನ್ಸ್ ಆದ್ಮೇಲೆ ಆಗುವಂತ ತಳಮಳಗಳು, ವಿರೋಧಗಳು, ಪ್ರತಿರೋಧಗಳು ಇದೆಯಲ್ಲ, ಇದನ್ನ ಯಾವ ರೀತಿ ಎದುರಿಸ್ತಾರೆ ಅನ್ನುವಂಥದ್ದು ಕೂಡ ಬಹಳ ಒಂದು ಚಾಲೆಂಜಿಂಗ್ ಆಗಿರುವಂತದ್ದು. ಹೀಗಾಗಿ ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೈಕಮಾಂಡ್ ನಾಯಕರು ಯಾವ ಫಾರ್ಮುಲಾ ಅಪ್ಲೈ ಮಾಡಬಹುದು ಎರಡನೇ ಲಿಸ್ಟ್ ಅನ್ನ ಬಿಡುಗಡೆ ಮಾಡೋದಕ್ಕೆ? ಯಾವ ರೀತಿ ಅಂದ್ರೆ ಹೊಸಬ್ರಿಗೆ ಮನೆ ಹಾಕೋದಾಗಿರ್ಲಿ, ಅಥವಾ ಹಿರಿಯರನ್ನ ತಗೊಳ್ಳೋದಾಗ್ಲಿ, ಅಥವಾ ಮಹಿಳಾ ಕೋಟದಲ್ಲಿ, ಅಲ್ಪಸಂಖ್ಯಾತರ ಕೋಟದಲ್ಲಿ, ಈ ರೀತಿಯಾಗೆಲ್ಲ ಅವರೊಂದು ಡಿವೈಡ್ ಮಾಡಿಕೊಂಡು ಅವರನ್ನು ಚೂಸ್ ಮಾಡಬೇಕಾಗತ್ತೆ. ಸೊ ಯಾವ ರೀತಿ ಫಾರ್ಮುಲಾ ಮೋಸ್ಟ್ ಪ್ರಾಬಬ್ಲಿ ಅಪ್ಲೈ ಮಾಡ್ಬೋದು ಇವರು ಅಂತ ಎಲ್ಲರನ್ನೂ ಸರಿದೂಗಿಸ್ಕೊಂಡು ಹೋಗೋದಕ್ಕೆ? ಬಹುಶಃ ಈಗ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಎಲ್ಲರನ್ನೂ ಕೂಡ, ಅಂದ್ರೆ ಎಲ್ಲ ಒಂದ್ ಕಡೆ ಮಹಿಳೆಯರಿಗೂ ಆದ್ಯತೆ ಕೊಡುವಂತದ್ದು, ಮತ್ತೊಂದ್ ಕಡೆ ಬೇರೆ ಬೇರೆ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಡುವಂತದ್ದು, ಹಿರಿಯರಿಗೂ ಕೊಡುವಂತದ್ದು, ಅದ್ರ ಜೊತೆಗೆ ಒಂದಿಷ್ಟು ಹೊಸ ಮುಖಗಳಿಗೂ ಅವಕಾಶ ಮಾಡಿಕೊಡುವಂತದ್ದು. ಈಗ ಎಲ್ಲರನ್ನೂ ಅಕಾಮಿಡೇಟ್ ಮಾಡೋದ್ರ ಜೊತೆಗೆ ಅವ್ರಿಗೆ ಬೇರೆ ಬೇರೆ ಅವಕಾಶಗಳನ್ನ ಕೊಡುವಂತದ್ದು. ಈಗ ಯಾರು ತುಂಬಾ ಬೇಡಿಕೆಯಲ್ಲಿ ಇಟ್ಟಿರ್ತಾರೆ, ಬೇರೆ ದೊಡ್ಡ ಪ್ರೆಷರ್ ಏನ್ ಹಾಕ್ತಿರ್ತಾರೆ ಬೇರೆ ಬೇರೆ ಕಡೆಯಿಂದ, ಅವ್ರಿಗೀಗ ಉದಾಹರಣೆಗೆ ಅವ್ರಿಗೆ ಸಭಾಧ್ಯಕ್ಷರನ್ನಾಗಿ ಮಾಡುವಂತದ್ದು, ಅಥವಾ ಬೇರೆ ಹುದ್ದೆಗಳನ್ನು ಕೊಡುವಂತದ್ದು, ಪಕ್ಷದ ಜವಾಬ್ದಾರಿಗಳನ್ನು ಕೊಡುವಂತದ್ದು, ಈ ರೀತಿ ಬೋರ್ಡ್ ಕಾರ್ಪೊರೇಷನ್ಗಳಲ್ಲಿ ಅಕಾಮಡೇಟ್ ಮಾಡುವಂತದ್ದು. ಈ ರೀತಿ ಮಾಡೋದ್ರ ಮೂಲಕ ಮುಂದೆ ಆಗುವಂತ ಒಂದು ಅಸಮಾಧಾನ ಏನಿದೆಯಲ್ಲ, ಅದನ್ನ ತಡೆಯುವಂತ ಎಲ್ಲಾ ಪ್ರಯತ್ನಗಳನ್ನ ಕಾಂಗ್ರೆಸ್ನ ನಾಯಕರು ಮಾಡುವಂತ ಒಂದು ಸಾಧ್ಯತೆ ಇದೆ ಅಂತ. ನೋಡೋಣ ಸರ್, ನೋಡೋಣ. ಇನ್ನೊಂದು 2-3 ದಿನ ಆದ್ಮೇಲೆ ಮತ್ತೊಮ್ಮೆ ಹೈಕಮಾಂಡ್ ಕರೆಯುತ್ತಂತೆ DK ಶಿವಕುಮಾರ್, ಸಿದ್ದರಾಮಯ್ಯನವ್ರನ್ನ ಮತ್ತು BK ಹರಿಪ್ರಸಾದ್ ಅವರನ್ನಂತ. ಸೋಮವಾರ ಫೈನಲ್ ಆಗುತ್ತಾ ಏನು ಅಂತ ಹೇಳಿ ಕಾದ್ ನೋಡೋಣ. ಥ್ಯಾಂಕ್ ಯು ಹನುಮೇಶ್ ಸರ್, ಇಷ್ಟೊತ್ತು ರಾಜ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಹೇಳಿದ್ನಲ್ಲ, ಇನ್ನೊಂದು 2-3 ದಿನಗಳ ಕಾಲಾವಕಾಶ, ಅಂದ್ರೆ 20ನೇ ತಾರೀಕು ಹೈಕಮಾಂಡ್ ನಾಯಕರು ಮತ್ತೆ ಮೂವರು ನಾಯಕರಿಗೆ, ಅಂದ್ರೆ CM DK ಶಿವಕುಮಾರ್, ಮಾಜಿ CM ಸಿದ್ದರಾಮಯ್ಯನವರು, ಜೊತೆಗೆ KPCC ಅಧ್ಯಕ್ಷ BK ಹರಿಪ್ರಸಾದ್, 3 ಜನನ್ನು ಹೈಕಮಾಂಡ್ ನಾಯಕರು ಮತ್ತೆ ಡೆಲ್ಲಿ ಕರೀತಾರೆ. ಅವಾಗ ಖರ್ಗೆ ಅವರು ಕೂಡ ಇರ್ತಾರೆ. ಅವಾಗ ಪಟ್ಟಿಯನ್ನ ಫೈನಲ್ ಮಾಡ್ತಾರಾ? ಮಾಡಿದ್ರೆ ಯಾರಿಗೆ ಕೋಕ್ ಕೊಡಲಾಗುತ್ತೆ, ಯಾರ ಹೆಸರು ಆ ಪಟ್ಟಿಯಲ್ಲಿ ಇರುತ್ತೆ? ಕಾದ್ ನೋಡ್ಬೇಕು.